ಸರ್, ನನ್ನ ಹೆಸರು ಎಸ್.ಸಿ. ಭಂಡಾರಿ ಅಂತ. ನಾನು ಮಾಜಿ ದಿವಂಗತ ಡಿಜಿಐಜಿ ಕರ್ನಾಟಕ ಓಂ ಪ್ರಕಾಶ್ ಅವರ ಸ್ನೇಹಿತ. ಅವರ ಬಾಂಧವ್ಯ ಸುಮಾರು ವರ್ಷಗಳ ಬಾಂಧವ್ಯ. ಮತ್ತು ನಿನ್ನೆ ನಾವು ಊರಲ್ಲಿ ಇರಲಿಲ್ಲ, ಸುದ್ದಿ ಕೇಳಿದ್ವಿ. ಯಾರೋ ನಮ್ಮ ಸ್ನೇಹಿತರು ತಿಳಿಸಿದ್ರು, ಏನಪ್ಪ ನಿಮ್ಮ ಸ್ನೇಹಿತರು, ನೀನು ಯಾವ ಹೇಳ್ತೀಯ, ನಿಮ್ಮ ಫ್ರೆಂಡು ಬಾಸು ಅವ್ರು ತಿಳ್ಕೊಂಬಿಡೋ. ನಾನು ನಂಬೋಕ್ಕಾಗಿಲ್ಲ. ಸರಿ, ನಮ್ಮ ಮನೆಯವ್ರಿಗೆ ಹೇಳ್ದೆ, ಈತಾಯಿತು. ವಿ ಆರ್ ಎಟ್ ಸಿ ವಾಸ್ ಆಲ್ಸೋ ಅಟ್ ಶ್ರವಣಬೆಳಗೊಳ. ನಮ್ಮ ಮಕ್ಳಿಗೆ ಹೇಳಿ ಒಂಥರ ನಮಗೆ ನೆಲ ತಿರ್ಗಂಗೆ ಆಗ್ಬಿಡ್ತು, ಹಿಂಗಾಗುತ್ತಾ ಅಂತ. ಆಮೇಲೆ ಮತ್ತೆ ನಾವು ಟಿ ವಿ ಎಲ್ಲ ಚಾನಲ್ ನೋಡ್ತಾ ಇದ್ವಿ. ಆಮೇಲೆ ನಮಗೂ ಒಂದು ಸ್ವಲ್ಪ ಇದು ಬಂತು, ಮನ್ಸಿಗೆ ನಂಬಿಲ್ಲ ಅಂದರೆ ಮನ್ಸಿಗೆ ನಂಬಿಸಿದ್ವಿ, ಹೌದು ಹಿಂಗಾಯ್ತು ಅಂತ. ಮತ್ತು ಕಾರ್ತಿಕ್ ಅವ್ರು ನನಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಪ್ರೀತಿಯಿಂದ ಮಾವ ಅಂತ ಕರೀತಾರೆ. ಯಾಕಂದರೆ ಅವ್ರ ಮಿಸೇಜ್ ಅವರು ನನಗೆ ಹಲವಾರು ಬಾರಿ ರಾಖಿ ಕಟ್ಟಿದ್ದಾರೆ, ಸೋದರಿ ಥರ ಅಂತ. ಮಾಮ ಜಲ್ದಿ ಆಜಾವ್, ಟೆಂಟೆಲ್ಲ ರೆಡಿ ಮಾಡಬೇಕು, ಸ್ವಲ್ಪ ಬೇಗ ಬನ್ನಿ. ಸೊ ನಾವು ಅವ್ರ ಫ್ಯಾಮಿಲಿ ಬಂದಿರುವಾಗ ಕಾರ್ತಿಕ್ ಮದುವೆಯಲ್ಲಿ ಅವ್ರು ಏನು ಕಷ್ಟ ಸುಖಕ್ಕೆ ನಾವು ಇರ್ತಾ ಇದ್ವಿ, ನಮ್ಮ ಕಷ್ಟಕ್ಕೆ ಸುಖ ಅವ್ರು ಬರ್ತಾಯಿದ್ರು. ಆಮೇಲೆ ಒಂದು ಜೆಂಟಲ್ಮ್ಯಾನು, ಎಂಥ ಆಫೀಸರು, ನಾವು ಸುಮಾರು ಆಫೀಸಲ್ಲಿ ನೋಡಿದ್ವಿ. ನಾನು ಕೂಡ ಸಿವಿಲ್ ಡಿಫೆನ್ಸಲ್ಲಿ ಕೆಲಸ ಮಾಡಿದ್ವಿ. ಅಂಥ ಆಫೀಸರ್ಗಳು ನೋಡೋದು ಭಾಳ ರೇರು. ಮತ್ತು ಹುಟ್ಟು ಬರಲಿ ಅಂತ ನಾನು ಭಗವಂತ ಕೇಳ್ತೀನಿ. ಒಳ್ಳೆ ಪ್ರಾಮಾಣಿಕ, ಒಂದು ನಿಜವಾಗ್ಲು ಐ ಲಾಸ್ಟ್ ಎ ವೆರಿ ಗುಡ್ ಫ್ರೆಂಡ್ ಇನ್ ಮೈ ಲೈಫ್. ಅಷ್ಟು ಹೇಳು, ಭಾಳ ನೋವಾಗ್ತದೆ ಮೇಡಮ್. ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಇಲ್ಲ ಮೇಡಮ್, ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನು ತಿಳ್ಕೊಂಡ್ಮೇಲೆ, ಯಾಕಂದ್ರೆ ನಾನು ಬಂದಿದ್ದೆ ಇಲ್ಲಿ ಬೆಳಗ್ಗೆ 5:30 ಬಂದಿದ್ದೀನಿ. ಇನ್ನೇನು ಗೊತ್ತಿಲ್ಲ. ಗೊತ್ತಾಗಿದ್ಮೇಲೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಮೇಡಮ್. ನಾನು ಸಾಹೇಬ್ರಿಗೆ ಸುಮಾರು, ನನಗೆ ಸಾಹೇಬ್ರು 13 ವರ್ಷ 14 ವರ್ಷದಿಂದ ಪರಿಚಯ ಮೇಡಮ್. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಶಿ ವಾಸ್ ಆಲ್ಸೋ ವೆರಿ ಗುಡ್ ಲೇಡಿ. ವಾಟ್ ಹ್ಯಾಪನ್ ಐ ಡೋಂಟ್ ನೋ, ಅಂಡ್ ವೈ ಇಟ್ ಹ್ಯಾಪನ್ ಆಲ್ಸೋ ದಟ್ ಆಲ್ಸೋ ಐ ಡೋಂಟ್ ನೋ. ಸರ್, ಓಂ ಪ್ರಕಾಶ್ ಅವರು ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಸರ್? ಹವ್ಯಾಸಗಳು ಹೇಗಿತ್ತು? ಇಲ್ಲ, ಓಂ ಪ್ರಕಾಶ್ ಅವರು ಬಹಳ ಒಳ್ಳೆ ಮನ್ಸ. ಏನಿಲ್ಲ, ಏನು ಚಟ ಏನಿರಲಿಲ್ಲ ಸರ್. ಯಾಕಂದ್ರೆ ನಾನು ಬಹಳ ತೀರಿಂದ ನೋಡಿದ್ದೀನಿ. ಮತ್ತೆ ಅವರು ಡಿಜಿಐಜಿ ಇರುವಾಗ ಸುಮಾರು ಸಲ ನಾನು ಮನೆಗೆ ಹೋಗಿ ಬರೋ ಭಾನುವಾರ ಇದ್ರು ನಾನು ಮನೆಯಲ್ಲೇ ಹೋಗ್ತಾ, ಏನು ಸರ್ ಏನೋ ತಿಂಡಿ ಗಿಂಡಿ ಬೇಕಂತ. ಇಟ್ ವಾಸ್ ವೆರಿ ಜೆಂಟಲ್ಮನ್. ಸರ್, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ನಾನು ನೋಡ್ದಂಗೆ ಏನೋ ನಮ್ಗೆ ಆ ಥರ ನನಗೆ ಬಂದಿಲ್ಲ ಸರ್. ಜೆಂಟಲ್ಮನ್, ವೆರಿ ಜೆಂಟಲ್ ವುಮನ್. ಚೆನ್ನಾಗಿತ್ತು ಸರ್. ಇಲ್ಲ, ರಿಟೈರ್ಡ್ ಆಗಿದ್ಮೇಲೆ ಸುಮಾರು ಸಲ ಸಿಗ್ತಾ ಇದೆಯಾ ಸರ್. ನಾವೆಲ್ಲ ಮದುವೆ ಕರೀತಾ ಇದ್ವಿ, ಮದುವೆಗೆಲ್ಲ ಬರ್ತಾ ಇದ್ರು. ನಮ್ಮ ಮನೆ ಮದುವೆ ಬರ್ತಾ ಇದ್ರು. ಎಲ್ಲೆಲ್ಲ ನಾನು ಹೇಳ್ತಾ ಇದ್ದೆ, ಸಾಹೇಬ್ರ ತಾವು ಇಲ್ಲಿ ಹೋಗ್ಬೇಕು ಅಂತ ಹೇಳಿ, ಯಾರು ಬಂದಿಲ್ಲ ನಾನು ಖಂಡಿತ ಬರ್ತೀವಿ. ಅವ್ರು ಕರೆಯೋರು, ಆ ಕಡೆ ಪ್ಯಾಲೇಸ್ ಕಡೆ ಏನೋ ಮದುವೆ ಇದ್ರೆ ನಾನು ಮೆಸೇಜ್ ಹಾಕೊಡೋರು, ಭಂಡಾರಿ ಕೆಸ ಫ್ರೀ ಹಾಕಿ ಆಜಾವ್ ಸರ್. ಖಂಡಿತವಾಗಿ ನಾನು ಹೋಗ್ತಾ ಇದ್ದೆ. ಯಾಕಂತ ಅವ್ರ ಜೊತೆ ಹೋದ್ರೆ ನಮಗೊಂದು ಹೆಮ್ಮೆ, ಒಂದು ಗರ್ವ ಅಂತ, ಬೇರೆ ಇಲ್ಲ ಸರ್. ದೇವರವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರು ನಮ್ಮ ಭಾರತ ದೇಶಕ್ಕೆ ಹುಟ್ಟಲಿ, ಮತ್ತೆ ಅವರು ಇನ್ನೂ ಒಂದು IPS ಆಗಿ ನಮ್ಮ ದೇಶಕ್ಕೆ ಸೇವೆ ಮಾಡಲಿ ಅಂತ ನಾನು ತಾಯಿ ಭುವನೇಶ್ವರಿ ಕೇಳ್ಕೊತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.